ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ ನಂತರ ಇರಾನ್ ಒಂದು ರೀತಿಯಲ್ಲಿ ಇಂಗು ತಿಂದ ಮಂಗನಂತೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಕಂಡಲ್ಲೆಲ್ಲ ಮಿಸೈಲ್ಗಳ ದಾಳಿಯನ್ನ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆಯೂ ಕೂಡ ದಾಳಿಯಾಗಿ ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಪರಿಸ್ಥಿತಿ ಆಗಿದೆ. ಹೋಗ್ತಾ ಇರುವಂತ ಒಂದೊಂದು ಮಿಸೈಲ್ಗಳ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ತಲೆ ಕೆಟ್ಟಂಗೆ ಆಡ್ತಾ ಇದೆ ಇರಾನ್. ಇದರ ಪರಿಣಾಮಗಳನ್ನ ಇರಾನ್ ಯಾವ ರೀತಿಯಾಗಿ ಅನುಭವಿಸುತ್ತೋ ಗೊತ್ತಿಲ್ಲ. ಆದ್ರೆ ಇನ್ನುಳಿದಂತ ರಾಷ್ಟ್ರಗಳು ಇರಾನ್ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಇರಾನ್ ಜೊತೆಗೂ ನಿಂತ್ಕೊಂಡು ಕೆಲವು ರಾಷ್ಟ್ರಗಳು ಬೇರೆಯವರ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು. ಜನವಸತಿ ಪ್ರದೇಶ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಅನ್ನ ಮಾಡಿರೋದು. ಸೌದಿಯ ತೈಲ ಘಟಕದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಬಹಳ ಪುರಾತನವಾಗಿರುವಂತಹ ಘಟಕ ಅದು. ಶಹೀದ್ 136 ಮಿಸೈಲ್ನಿಂದ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದು. ಮಿಸೈಲ್ ದಾಳಿಗೆ ತೈಲ ಘಟಕ ಧ್ವಂಸವಾಗಿ ಹೋಗಿದೆ. ಅಲ್ಲಿ ಆಗಿರುವಂಥದ್ದು ಬೇರೆ, ಅದರ ಪರಿಣಾಮಗಳು ಬೇರೆ ರಾಷ್ಟ್ರಗಳು ಎದುರಿಸಬೇಕಾಗತ್ತೆ. ಗಲ್ಫ್ ರಾಷ್ಟ್ರಗಳ ವಿರುದ್ಧ ಈಗ ಇರಾನ್ ತಿರುಗಿ ಬಿದ್ದಿದೆ. ಕೊಲ್ಲಿಯ 17 ದೇಶಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದು. ಜನವಸತಿ ಪ್ರದೇಶವನ್ನ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇರೋದು. ಇದರ ಪರಿಣಾಮ ಈಗ ಅಲ್ಲಿ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ, ಯಾವ ರೀತಿಯಾದಂಥ ಪರಿಣಾಮಗಳನ್ನ ಈಗ ಉಂಟಾಗ್ತಾ ಇದೆ ಅಂತ ಹೇಳಿ. ಮಿಸೈಲ್ಗಳ ದಾಳಿಯನ್ನ ಸತತವಾಗಿ ನಿಮಗಲ್ಲಿ ಅಟ್ ಎ ಟೈಮ್ ಅಲ್ಲಿ ನೀವು ನೋಡ್ತಾ ಇದ್ರೆ 1 2 3 4 5 6 ಮಿಸೈಲ್ಗಳನ್ನ ಬಿಟ್ಟಿರುವಂಥ ದೃಶ್ಯಗಳು ನಿಮಗೆ ಕಾಣಿಸ್ತಾ ಇದೆ. ಸತತವಾಗಿ ಮಿಸೈಲ್ಗಳ ದಾಳಿಯನ್ನ ಮಾಡ್ತಾ ಇದೆ. ಮಿಸೈಲ್ ದಾಳಿಗೆ ತೈಲ ಘಟಕ ಧ್ವಂಸವಾಗಿದೆ. ಅಲ್ಲಾಗಿದೆ ಅಂತ ನಾವು ಸುಮ್ಮನೆ ಇರೋದಲ್ಲ, ಅದರ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗತ್ತೆ. ಹಾಗಾಗಿ ತೈಲ ಸಂಗ್ರಹ ನಮ್ಮಲ್ಲಿದೆ. ಒಂದು 78 ದಿನಗಳವರೆಗೂ ಕೂಡ ಇದೆ. 3 ತಿಂಗಳವರೆಗೂ ಏನೂ ಸಮಸ್ಯೆ ಇಲ್ಲ. ಅಷ್ಟರೊಳಗೇನಾದರೂ ಆದರೆ ಓಕೆ. ಅದಕ್ಕಿಂತಲೂ ಮಿಗಿಲಾಗಿ ಯುದ್ಧ ಹಾಗೆ ಮುಂದುವರಿತಾ ಇದ್ದರೆ ತೈಲದ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಬೆಲೆ ಏರಿಕೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಸೌದಿಯ ತೈಲ ಘಟಕದ ಮೇಲೆ ಕ್ಷಿಪಣಿ ದಾಳಿ ಮಾಡಿದ ನಂತರ ಹೇಗೆ ದಟ್ಟ ಹೊಗೆ ಆವರಿಸಿಕೊಂಡಿದೆ ಅಂತ ಹೇಳಿ. ಇದು ದಾಳಿ ಆದ ನಂತರ ತುಂಬಾ ಪುರಾತನವಾಗಿರುವಂಥ ತೈಲ ಘಟಕ, ಅದು ಬಹಳ ಹಳೆಯದು. ಅದನ್ನು ಈಗ ಒತ್ತಿ ಉರಿತಾ ಇದೆ. ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ ಅಂತಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಇದು ಪರಿಣಾಮಗಳನ್ನು ಬೇರೆ ರಾಷ್ಟ್ರಗಳು ಎದುರಿಸಬೇಕಾಗತ್ತೆ. ನಮ್ಮ ದೇಶಕ್ಕೂ ಕೂಡ ಯಾವ ಪ್ರಮಾಣದಲ್ಲಿ ನಾವು ಡಿಪೆಂಡ್ ಆಗಿದ್ದೀವಿ ಹೇಗೆ ಅನ್ನೋದು, ಕೇವಲ ಅದೊಂದೇ ಅಲ್ಲ, ಇನ್ನುಳಿದಂಥದ್ದು ಕೂಡ ಪರಿಣಾಮಗಳನ್ನುಂಟು ಮಾಡುತ್ತೆ. ಕಾರಣ ವೈಮಾನಿಕವಾಗಿ ನಾವು ಹೋಗೋಕ್ಕೆ ಎಲ್ಲೂ ಕೂಡ ದಾರಿ ಇಲ್ಲ ಈಗ. ಅದು ಕೂಡ ಸಮಸ್ಯೆ ಆಗಿದೆ. ತೈಲದು ಸಮಸ್ಯೆ ಆಗುತ್ತೆ. ಒಂದೊಂದೇ ಶುರು ಆಗುತ್ತೆ ಇನ್ಮೇಲೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾವ ರೀತಿಯಾದಂಥ ವರದಿಗಳು ಬರ್ತಾ ಇದೆ? ಇರಾನ್ ಈಗ ಯಾವ ರೀತಿಯಲ್ಲಿ ಅಟ್ಯಾಕ್ ಅನ್ನು ಮಾಡೋಕ್ಕೆ ಶುರು ಮಾಡಿದೆ ಸೌದಿ ಮೇಲೆ, ಜೊತೆಗೆ 17 ಆ ಕಡೆ ಗಲ್ಫ್ ರಾಷ್ಟ್ರಗಳ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ಶುರು ಮಾಡಿಕೊಂಡಿದೆ ಅನ್ನುವಂಥದ್ದು? ಅರುಣ್, ನೋಡಿ, ಮುಖ್ಯವಾಗಿ ಅಮೆರಿಕವನ್ನ ಈಗ ಟಾರ್ಗೆಟ್ ಮಾಡುವಂಥ ಕೆಲಸವನ್ನ ಇರಾನ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೇರ ದಾಳಿ ಸಾಧ್ಯವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಬಹ್ರೇನ್ ಆಗಿರ್ಬೋದು, ಕತಾರ್ ಮತ್ತು ದುಬೈ, ಅಬುದಾಬಿ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ, ನಗರಗಳಲ್ಲಿರುವಂತಹ ಪ್ರಮುಖ ಆಸ್ತಿಪಾಸ್ತಿಗಳೇನಿದೆ ಅಮೆರಿಕಕ್ಕೆ ಸಂಬಂಧಪಟ್ಟಿದ್ದು, ಅದು ನೌಕಾನೆಲೆ ಆಗಿರ್ಬೋದು, ವಾಯುನೆಲೆ ಆಗಿರ್ಬೋದು, ಅಥವಾ ಸೇನಾ ನೆಲೆಗಳಾಗಿರ್ಬೋದು, ಈ ನೆಲೆಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮುಖ್ಯವಾಗಿ ಅಮೆರಿಕದ ಜೊತೆಗೆ ಸಂಬಂಧ ಹೊಂದಿರುವಂತಹ ಹೋಟೆಲ್ಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಈಗ ಇರಾನ್ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಂತೆ ಇರಾನ್ ಕಾಣಿಸ್ತಾ ಇರುವಂಥದ್ದು, ಮಾತುಕತೆಗೆ ಯಾವ ಹಂತದಲ್ಲೂ ಕೂಡ ನಾವು ಸಿದ್ಧವಾಗಿಲ್ಲ, ಪ್ರತೀಕಾರವಷ್ಟೇ ನಮ್ಮ ಮುಂದಿರುವಂತಹ ಅಸ್ತ್ರ ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ. ಇವತ್ತು ಬೆಳಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇರಾನ್ ನಮ್ಮೊಂದಿಗೆ ಮಾತುಕತೆಗೆ ಪ್ರಯತ್ನಿಸ್ತಾ ಇದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ನ ಬೆನ್ನಲ್ಲೇ ಇರಾನ್ ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಇರಾನ್ ಮುಂದೆ ಮಾತುಕತೆಯ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಿದೆ. ಹೀಗಾಗಿ ಎಲ್ಲಾ ಕಡೆಯೂ ಕೂಡ ಪ್ರತಿ ದಾಳಿಯನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅಬುದಾಬಿ, ಸೌದಿ ಮತ್ತೆ ಕತಾರ್, ಬಹ್ರೇನ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನು ನಡೆಸ್ತಾ ಇರುವಂತದ್ದು. ಅಮೆರಿಕದ ಅತಿ ಹೆಚ್ಚು ಸೇನಾ ನೆಲೆಗಳಿರುವಂತದ್ದು ಈ ಪ್ರದೇಶಗಳಲ್ಲಿ. ಹೀಗಾಗಿ ಇಲ್ಲಿರುವಂತಹ ಆಸ್ತಿ ಪಾಸ್ತಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನುವಂಥದ್ದು ಇರಾನ್ನ ಉದ್ದೇಶ ಆಗಿದೆ. ಈಗಾಗಲೇ ಬಹ್ರೇನ್ ಮತ್ತೆ ಕತಾರ್ನಲ್ಲಿರುವಂತಹ
ಏರ್ ಬೇಸ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಮತ್ತು 560ಕ್ಕಿಂತ ಹೆಚ್ಚು ಅಮೆರಿಕದ ಯೋಧರನ್ನ ಹತ್ಯೆ ಮಾಡಿರೋದಾಗಿ ಈಗಾಗಲೇ ಇರಾನ್ ಹೇಳ್ಕೊಂಡಿರುವಂಥದ್ದು. ಇದರ ಜೊತೆಗೆ ಈಗ ದುಬೈನಲ್ಲಿರುವಂತಹ ತೈಲ ಟ್ಯಾಂಕರ್ ಅಂದರೆ ಏನು ನಿಕ್ಷೇಪಗಳಿರ್ತವೆ ಅವುಗಳ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತಹ ವರದಿಗಳು ಕೂಡ ಬರ್ತಾ ಇರುವಂಥದ್ದು. ಒಂದು ವೇಳೆ ಇರಾನ್ ಇದೇ ರೀತಿಯಾದಂತಹ ದಾಳಿಗಳನ್ನು ಮುಂದುವರಿಸಿದ್ರೆ ಅಥವಾ ತೈಲ ನಿಕ್ಷೇಪಗಳು ಅಥವಾ ಆಯಿಲ್ ರಿಸರ್ವ್ಗಳೇನಿದ್ದಾವೆ ಇವುಗಳ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಹೋದ್ರೆ ಇದು ಬಹುಶಃ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಮಸ್ಯೆಯನ್ನು ಉದ್ಭವ ಮಾಡಬಹುದು. ಯಾಕೆಂದ್ರೆ ಅತಿ ಹೆಚ್ಚು ಇಂಧನ ಪೂರೈಕೆ ಅಥವಾ ಕಚ್ಚಾ ತೈಲದ ಪೂರೈಕೆ ಆಗುವಂಥದ್ದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ. ಸೊ ಹೀಗಾಗಿ ಕಚ್ಚಾ ತೈಲದ ಅವಲಂಬಿತ ದೇಶಗಳೇನಿದೆ ಇವುಗಳು ಅತಿ ದೊಡ್ಡ ಸಮಸ್ಯೆಯನ್ನು ಎದುರಿಸಬಹುದಾದಂಥ ಸಾಧ್ಯತೆಗಳನ್ನು ಕೂಡ ನಾವು ಭವಿಷ್ಯದಲ್ಲಿ ನೋಡಬಹುದು. ಈಗ ಯುದ್ಧದ ಸನ್ನಿವೇಶಗಳಿಂದ ಒಂದು 2-3 ತಿಂಗಳ ಕಾಲ ಸಮಸ್ಯೆಗಳಾಗ್ಬೋದು. ಒಂದು ವೇಳೆ ದಾಳಿಗಳಾಗ್ಬಿಟ್ರೆ ತೈಲ ನಿಕ್ಷೇಪಗಳು ಡೆಡ್ ಸ್ಟೋರೇಜ್ಗೆ ತಲುಪಿದ್ರೆ ಅದು ಭವಿಷ್ಯದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ. ಡೆಫಿನೆಟ್ಲಿ ಆ ವಿಚಾರದಲ್ಲಿ ಅನುಮಾನನೇ ಬೇಡ. ತೈಲ ಸಂಗ್ರಹಗಳ ಮೇಲೆ ದಾಳಿಯನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಅದರಲ್ಲಿ ಕಚ್ಚಾ ತೈಲಗಳನ್ನು ಉತ್ಪಾದನೆ ಮಾಡುವಂಥ ಜಾಗಗಳಲ್ಲಿ ಏನಾದರೂ ಇದೇ ರೀತಿ ಆಗಿಬಿಟ್ರೆ ಅದು ಬಹಳ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಕೇವಲ ಕೆಲವು ರಾಷ್ಟ್ರಗಳಲ್ಲ, ಪ್ರಪಂಚದಾದ್ಯಂತ.